ಸಮಾಜ ವಿಜ್ಞಾನ 8ನೇ ತರಗತಿ ಅಧ್ಯಾಯ 2 ಭರತವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಅಖಂಡ ಭಾರತವಾಗಿದ್ದಾಗ ಈ ಒಂದು ಯಾವ ರೀತಿ ಒಂದು ಭಾರತದ ನಕ್ಷೆಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಸರಿಯಾಗಿ ಒಂದು ಸತಿ ನೋಡ್ಕೋರಿ. ಇನ್ನು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವು ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈಗ ಅಭ್ಯಾಸಗಳು. ಪ್ರಶ್ನೆ 1, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಪ್ರಶ್ನೆ 1, ಭೌಗೋಳಿಕವಾಗಿ ಭಾರತವು ಒಂದು ಉಪಖಂಡ ಹಾಗೂ ಡ್ಯಾಶ್ ದ್ವೀಪವಾಗಿದೆ. ಸರಿಯಾದ ಉತ್ತರ ಪರ್ಯಾಯ ದ್ವೀಪವಾಗಿದೆ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆಯುತ್ತವೆ. ಕಾರ್ನೋಲಿನಲ್ಲಿ. ಪ್ರಶ್ನೆ 3, ಮಧ್ಯ ಶಿಲಾಯುಗದ ಆಯುಧಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಮಧ್ಯ ಶಿಲಾಯುಗದ ಆಯುಧಗಳನ್ನು ಸೂಕ್ಷ್ಮ ಶಿಲಾಯುಧಗಳು ಎಂದು ಕರೆಯುತ್ತಾರೆ. ಮೇನ್ ಪ್ರಶ್ನೆ ಸಂಖ್ಯೆ 2, ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 4, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ವಿಶಾಲ ಪ್ರದೇಶವನ್ನು ಹೊಂದಿದೆ. ಇದು 3 ಕಡೆ ನೀರಿನಿಂದಲೂ ಮತ್ತು 1 ಭೂಭಾಗದಿಂದಲೂ ಆವೃತವಾಗಿದೆ. ಭಾರತದ ಭೂರಚನೆಯ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶವನ್ನು, ದಕ್ಷಿಣದ ದಕ್ಕನ್ ಪೃಷ್ಠಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಪ್ರಶ್ನೆ 5, ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಉತ್ತರ: ಉತ್ತರ ಭಾರತದ ಮೇಲೆ ದಾಳಿಗಳು ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕ ಸಂಭವಿಸಿವೆ. ಪ್ರಶ್ನೆ 6, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು. ಪ್ರಶ್ನೆ 7, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು? ಉತ್ತರ: ಸುಮಾರು 12,000 ವರ್ಷಗಳ ಹಿಂದೆ ಭೂಮಿಯ ತಾಪಮಾನ ಹೆಚ್ಚಾಗಿ ಇದು ಹಲವೆಡೆ ಹುಲ್ಲುಗಾವಲುಗಳ ಬೆಳೆಯಲು ಕಾರಣವಾಯಿತು. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದಂತೆ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗತೊಡಗಿದವು. ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ, ಕಡವೆ, ಕುರಿ, ಮೇಕೆ ಮುಂತಾದವುಗಳು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ಇದನ್ನೇ ಬೇಟೆಯಾಡಿ ತಿನ್ನುತ್ತಿದ್ದ ಮಾನವನು ಅವುಗಳ ಸ್ವಭಾವ, ಆಹಾರ ರೀತಿ ಮತ್ತು ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಂಡು ಅವುಗಳನ್ನು ತಂದು ಪೋಷಿಸತೊಡಗಿದನು. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಪ್ರಶ್ನೆ 8, ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವು ಯಾವುವು? ಉತ್ತರ: ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು 3 ವಿಭಾಗಗಳಾಗಿ ಮಾಡಿದ್ದಾರೆ. 1 ಹಳೆಯ ಶಿಲಾಯುಗ, 2 ಮಧ್ಯ ಶಿಲಾಯುಗ, 3 ನವಶಿಲಾಯುಗ. ಇನ್ನು ಹಳೆಯ ಶಿಲಾಯುಗದ ಕಾಲಘಟ್ಟವನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ. ಇನ್ನು ಈ 2ನೇ ಪಾಠಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಮತ್ತೆ ಪುಸ್ತಕದಲ್ಲಿ ಹುಡುಕಿ ತೆಗೆದಾಗ, ಪ್ರಶ್ನೆ 9, ಭಾರತದ ಕರಾವಳಿ ತೀರದ ಉದ್ದ 7,100 ಕಿಲೋಮೀಟರ್. ಪ್ರಶ್ನೆ 10, ಭಾರತವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದ ನದಿ ನರ್ಮದಾ ನದಿ. ಪ್ರಶ್ನೆ 11, ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಶ್ರೀಲಂಕಾ. ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಈ ಮಾರ್ಗದ ಮೂಲಕ ನಡೆದಿತ್ತು, ಸಮುದ್ರ ಮಾರ್ಗ. ಪ್ರಶ್ನೆ 13, ಭಾರತ ಏಷ್ಯಾ ಖಂಡದ ಈ ಭಾಗದಲ್ಲಿದೆ, ದಕ್ಷಿಣ ಭಾಗ. ಪ್ರಶ್ನೆ 14, ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ ಕರ್ನೂಲ್. ಪ್ರಶ್ನೆ 15, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ರಾಜ್ಯಗಳು 28, ಕೇಂದ್ರಾಡಳಿತ ಪ್ರದೇಶಗಳು 8. ಪ್ರಶ್ನೆ 16, ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ ಪರ್ವತ ಶ್ರೇಣಿ.
ಪ್ರಶ್ನೆ 17. ಪ್ರಾಚೀನ ವೇದಕಾಲದ ನಾಗರಿಕತೆಗಳು ಜನಿಸಿದ ನದಿ ದಂಡೆಯ ಹೆಸರಿಸಿ. ಉತ್ತರ ಸಿಂಧೂ ಗಂಗಾ ನದಿ ಬಯಲು. ಪ್ರಶ್ನೆ 18. ರೇವು ಪಟ್ಟಣಗಳ ಅಭಿವೃದ್ಧಿ ಯಾವ ಯಾವ ಪ್ರಬಲ ರಾಜ್ಯಗಳ ಉದಯಕ್ಕೆ ಕಾರಣವಾಗಿತ್ತು? ಪಾಂಡ್ಯ, ಚೇರ, ಚೇಳರು. ಪ್ರಶ್ನೆ 19. ಭಾರತ ಒಂದು ಉಪಖಂಡ, ಕಾರಣ ತಿಳಿಸಿ. ಉತ್ತರ ಭಾರತವು ವಿಭಿನ್ನ ಬಗೆಯ ಭೌಗೋಳಿಕ ಲಕ್ಷಣಗಳು, ಸಾಂಸ್ಕೃತಿಕ ಭಾಷೆ, ಧರ್ಮಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಉಪಖಂಡ ಎಂದು ಕರೆಯುತ್ತಾರೆ. ಪ್ರಶ್ನೆ 20. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳಾವುವು? ಅದಕ್ಕೆ ಒಂದು ಸೂತ್ರ ಮಾಡಿದೆ. ಬಚ್ಪನ್ MBA ಕಿಯಾತ ಅಂತಂದ್ರೆ. ಬ ಅಂದ್ರೆ ಭೂತಾನ್, ಚೀನಾ, ಪಾಕಿಸ್ತಾನ್, ನೇಪಾಳ, ಮಯನ್ಮಾರ್, ಬಾಂಗ್ಲಾ, ಅಫ್ಘಾನಿಸ್ತಾನ್. ಪ್ರಶ್ನೆ 21. ಭಾರತದಲ್ಲಿರುವ 28 ರಾಜ್ಯಗಳು ಮತ್ತು ರಾಜಧಾನಿಯನ್ನು ಬರೆಯಿರಿ ಅಂತ ಕೊಟ್ಟಿದೆ. ಆಂಧ್ರ ಪ್ರದೇಶ್ ಅಮರಾವತಿ, ಅರುಣಾಚಲ ಪ್ರದೇಶ್ ಇಟಾನಗರ್, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಟ್ನಾ, ಛತ್ತೀಸ್ಗಢ ರಾಯ್ಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ, ಹಿಮಾಚಲ ಪ್ರದೇಶ್ ಶಿಮ್ಲಾ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ತೆಲಂಗಾಣ ಹೈದರಾಬಾದ್, ಮಧ್ಯಪ್ರದೇಶ್ ಭೂಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ್ ಇಂಪಾಲ್, ಮೇಘಾಲಯ ಶಿಲಂಗಾ, ಮಿಜೋರಾಂ ಐಜ್ವಾಲ್, ನಾಗಾಲ್ಯಾಂಡ್ ಕೊಹಿಮಾ, ಒಡಿಶಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟೋಕ್, ತಮಿಳುನಾಡು ಚೆನ್ನೈ, ತ್ರಿಪುರಾ ಅಗರ್ತಲಾ, ಉತ್ತರಾಂಚಲ್ ಡೆಹ್ರಾಡೂನ್, ಉತ್ತರ ಪ್ರದೇಶ್ ಲಖನೌ, ಪಶ್ಚಿಮ ಬಂಗಾಳ ಕೋಲ್ಕತ್ತಾ. ಪ್ರಶ್ನೆ 22. ಭಾರತದ 8 ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಯನ್ನು ಬರೆಯಿರಿ. 8 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ರಾಜಧಾನಿಗಳನ್ನು ಬರೆಯಿರಿ. 1. ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್. ಚಂಡೀಗಢ. 3. ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಮನ್, ರಾಜಧಾನಿ ದಮನ್. ಜಮ್ಮು ಮತ್ತು ಕಾಶ್ಮೀರ್, ಶ್ರೀನಗರ ಮತ್ತು ಜಮ್ಮು. ದೆಹಲಿ, ನವದೆಹಲಿ. ಲಡಾಖ್, ಲೇಹ. ಲಕ್ಷದ್ವೀಪ, ಕವರತ್ತಿ. ಪಾಂಡಿಚೇರಿ. ಇದಿಷ್ಟು 8ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂಥ ಒಟ್ಟು ಈ ಪುಸ್ತಕದ ಸಂಪೂರ್ಣ ವಿವರವನ್ನು ಈ ಒಂದು ಅಧ್ಯಾಯದೊಳಗೆ ನಿಮಗೆ ಕೊಟ್ಟಿದ್ದೇವೆ. ಇದನ್ನು ಸರಿಯಾಗಿ ಓದ್ಕೋಬೇಕು. ಧನ್ಯವಾದ.